ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಶಾಪಿಂಗಿಗೆ ಅಂತ ಹೇಳಿ ಬಂದಿದ್ದೀವಿ. ಇವಾಗ ಏನು ಶಾಪಿಂಗ್, ಏನು ಸ್ಪೆಷಲ್, ಏನು ಫಂಕ್ಷನ್ ಅಂತ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಫ್ರೆಂಡ್ಸ್, ಎಂಗೇಜ್ಮೆಂಟ್ ಇತ್ತು. ಯಾರ್ದು ಅಂತ ಹೇಳಿದ್ರೆ ನಮ್ಮ ಸೋದರ ಮಾವನ ಮಗಳದು ಎಂಗೇಜ್ಮೆಂಟ್ ಇತ್ತು. ಸೊ ಹಾಗಾಗಿ ಶಾಪಿಂಗಿಗೆ ಅಂತ ಹೇಳಿ ಬಂದಿದ್ದೀವಿ. ಅಂದರೆ ಏನು ನೇಲ್ ಪಾಲಿಶ್ ಆಗಿರ್ಬೋದು, ಸ್ಟಿಕ್ಕರ್ಸ್ ಆ್ಯಂಡ್ ಹೀಗೇ ಮೆಹಂದಿ ಎಲ್ಲ ಬೇಕಿತ್ತು. ಹಾಗೇ ಸ್ಟೋರಿಗೆ ಬಂದ್ವಿ ತಗೊಳ್ಳೋಣ ಅಂತ ಹೇಳಿ. ಸೊ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು. ಅಂದರೆ ಅವಳಿಗೆ ಬೇಕಿತ್ತು ಎಂಗೇಜ್ಮೆಂಟ್ ಹುಡುಗಿಗೆ, ಮತ್ತು ನಾವೆಲ್ಲ ತೊಗೊಬೇಕಿತ್ತು. ಸೊ ಹಾಗಾಗಿ ಬಂದಿದ್ವಿ. ಬ್ಯಾಂಗಲ್ಸ್ ನೋಡ್ತಿರ್ಬೋದು. ನೇಲ್ ಪಾಲಿಶ್ ಕಲೆಕ್ಷನ್ಸ್ ಅಂದರೆ ಹುಡುಗಿರು ಅಂದಮೇಲೆ ಹುಚ್ಚಿದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ನೇಲ್ ಪಾಲಿಶ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಪಾಪುಗೆ ಹೇರ್ ಬೆಂಡ್ ಆ್ಯಂಡ್ ಹೇರ್ ಕ್ಲಿಪ್ಸ್ಗಳು, ಅಂದರೆ ಆರ್ವಿಗೆ ಅಂತ ಹೇಳಿ ಸುಮ್ಮನೆ ಹಂಗೆ ನೋಡ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್. ನೋಡ್ತಿರ್ಬೋದು ಡ್ರೆಸ್ ಮ್ಯಾಚ್ ಹೇರ್ ಬೆಂಡ್ ಆಗಿರ್ಬೋದು, ನೋಡ್ತಿರ್ಬೋದು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಕೂಡ ಅಲ್ಲಿ ಸಿಗ್ತಿತ್ತು. ಆ್ಯಂಡ್ ಹಾಗೇ ನೋಡ್ತಾ ನಿಂತೆ ನಾನು. ಸ್ಟೋರಿಗೆ ಹೋಗ್ಬಿಟ್ರೆ ಮಾತ್ರ ಹುಡುಗಿಯರಿಗೆ ಈ ಥರ ಮೇಕಪ್ ಐಟಮ್ಸ್ ಆ್ಯಂಡ್ ಈ ಥರ ಬ್ಯಾಗ್ಸ್ ಎಲ್ಲ ಹುಚ್ಚಿರುತ್ತೆ. ನೋಡ್ತಿರ್ಬೋದು ಇದೊಂದು ಬ್ಯಾಗ್ ನನಗೆ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು ಕಲರ್ ಕಾಂಬಿನೇಷನ್ ಆ್ಯಂಡ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. 290 ಹೇಳಿದರು ಈ ಪುಟಾಣಿ ಬ್ಯಾಗಿಗೆ. 290 ಏನೋ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ದೊಡ್ಡದಾಗಿದ್ದರೆ ತಗೊಬೋದಿತ್ತು. ಸೊ ಪುಟಾಣಿದಲ್ವಾ, ಹಾಗೇ ಇಷ್ಟ ಆಯಿತು. ಹಾಗೇ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಮೇಕಪ್ ಈ ಥರದ್ದು ನನಗೆ ಮೇಕಪ್ಪು ಬಾಕ್ಸೇ ಬೇಕಿತ್ತು. ಅಂದರೆ ಈ ಥರ ಐ ಶ್ಯಾಡೋ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್ ಎಲ್ಲ ಇರೋದೆಲ್ಲ ಬೇಕಿತ್ತು. ನೋಡ್ತಿದ್ದೆ ಇದು ಹಾಗೇ ತೋರಿಸ್ತಿದ್ರು ಎಲ್ಲ ಇದೊಂದು ಇಷ್ಟ ಆಯಿತು ನೋಡಿದೆ. ಬಟ್ ಒಳಗಡೆ ಎಲ್ಲ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಬಿಟ್ಟೆ ನಾನು. ಆ್ಯಂಡ್ ಪಾಪು ಇದೊಂದು ಲಿಪ್ಸ್ಟಿಕ್ ಬೇಕು ಅಂತ ಹೇಳಿ ಇಟ್ಕೊಂಡ್ಳು. ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ. ಇದೊಂದು ಲಿಪ್ ಬಾಮ್, ಇದೇ ಲಿಪ್ಸ್ಟಿಕ್ಕು ಅಂತ ಹೇಳಿ ತೆಗೆದುಬಿಟ್ಟು ಇಡಿಸ್ದೆ ಅವಳ ಕೈಗೆ. ಸೊ ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ. ಹೆಣ್ಮಕ್ಳು ಅಂದಮೇಲೆ ಕೇಳಬೇಕಾ. ಸೊ ಹಾಗೆ ತಗೊಟ್ಟೆ ಒಂದು ಲಿಪ್ ಬಾಮ್. ಆ್ಯಂಡ್ ನೇಲ್ ಪಾಲಿಶ್ ನೋಡ್ತಿದ್ವಿ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಕಲರ್ಫುಲ್ಲಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಂಗಲ್ ತೊಗೊಂಡಾಯಿತು, ಒಂದು ಲಿಪ್ ಬಾಮ್ ಆ್ಯಂಡ್ 2 ಲಿಪ್ ಬಾಮ್, ಆರ್ವಿಗೊಂದು ಮತ್ತು ನಮ್ಮ ಮಾವನ ಮಗಳು ಒಂದು ತೊಗೊಂಡ್ಳು. ಆ್ಯಂಡ್ ಸ್ಟಿಕ್ಕರ್ ಪ್ಯಾಕ್ಗಳು ಬೇಕಿತ್ತು. ಅಂದರೆ ಫಂಕ್ಷನ್ ದಿನ ಸ್ಯಾರಿ ಮ್ಯಾಚ್ಗೆಲ್ಲ ಬೇಕಿತ್ತಲ್ಲ. ಸೊ ಹಾಗಾಗಿ ಬಂದಿದ್ದೀವಿ. ಮತ್ತು ಸೇಫ್ಟಿ ಪಿನ್ ಎಲ್ಲನೂ ನೋಡಿದ್ವಿ. ಆ್ಯಂಡ್ ಕ್ಲಿಪ್ಸ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ನೋಡ್ತಿರ್ಬೋದು ಎಷ್ಟು ಇವಾಗನೂ ಸ್ಟೋರಿಗೆ ಹೋದರೆ ಏನಿಲ್ಲ ಎಲ್ಲನೂ ಇರುತ್ತೆ. ಅಂದರೆ ಇದರ ಕ್ಲಿಪ್ಸ್ ನೋಡೋದಕ್ಕೆ ತುಂಬಾ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೆರೈಟೀಸ್ ಆಫ್ ಕ್ಲಿಪ್ಸ್ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ನನಗಂತೂ ನೋಡ್ತಿದ್ರೆ ಮಾತ್ರ ಎಲ್ಲ ಒಂದೊಂದು ಡಿಸೈನ್ ಆ್ಯಂಡ್ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಹಾಗೇ ನೋಡಿದ್ವಿ, ತಗೊಳ್ಳೋ ಅಷ್ಟು ತಗೊಂಡ್ವಿ. ನೆಕ್ಸ್ಟ್ ವ್ಲಾಗ್ ಅಥವಾ ಯಾವ್ದಾದ್ರು ವ್ಲಾಗಲ್ಲಿ ನಾನು ಏನೇನು ತಗೊಂಡೆ ನಾನು ಕೂಡ ಕ್ಲಿಪ್ಸ್ ಅಂತ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನಾವೆಲ್ಲ ಐಟಮ್ಸ್ ಎಲ್ಲ ತಗೊಂಡಾಯಿತು ಸ್ಟೋರಲ್ಲಿ. ಆ್ಯಂಡ್ ಇಲ್ಲಿ ಬಂದಿದ್ವಿ. ಹಾಗೆಯೇ ಪ್ಲಾಸ್ಟಿಕ್ಕಿನ ಐಟಮ್ ತೊಗೊಬೇಕಿತ್ತು ನಮ್ಮ ಮಾವನ ಮಗಳು. ಸೊ ಹಾಗಾಗಿ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಳಗಡೆ ನಾವು ನೋಡೇ ಇಲ್ಲ. ನನ್ನ ಮಗಳು ಮತ್ತು ನಮ್ಮ ಮಾವನ ಮಗಳು ಇದ್ದಾಳಲ್ಲ, ಅವಳ ಮಗ ಇಬ್ಬರು ಕೂಡ ಬಂದು ಇದು ಜೀಪ್ದು ಕವರೆಲ್ಲ ರಿಮೂವ್ ಮಾಡಿಬಿಟ್ಟು ನೋಡ್ತವ್ರೆ. ಅಮ್ಮ ನನಗೆ ಬೇಕು ಅಂತ ಹೇಳಿ. ಇಲ್ಲಿ ಜೀಪ್ಗಳು ಮತ್ತು ಸೈಕಲ್ ಕಿಡ್ಸ್ಗಳಿಗೆಲ್ಲ ಇತ್ತು, ಮಕ್ಕಳಿಗೆ ಸೈಕಲ್ ಮತ್ತು ಜೀಪ್ ಈ ಥರ ಎಲ್ಲ ಇತ್ತು. ಆ್ಯಂಡ್ ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೇ ನೋಡಿ ಬಂದ್ವಿ. ಮಕ್ಕಳು ಮಾತ್ರ ಜೀಪ್ ಬೇಕು ಅಂತ ಹೇಳ್ತಿದ್ರು. ಸರಿ ತಗೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಆರ್ವಿಗೆ ತಗೋಬೇಕು ಅಂತ ಇದ್ದೀನಿ. ಅಂದರೆ ಗುಂಡ್ಲುಪೇಟೆಲಿ ಬೇಡ, ಮೈಸೂರು ಹೋಗಿ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾವಾಗುತ್ತೆ ನೋಡಬೇಕು. ಅದೊಂದು ಆಸೆ ಇದೆ ಅವಳಿಗೆ ಜೀಪ್ ತಗೊಳ್ಬೇಕು ಅಂತ. ಅತಿ ಶೀಘ್ರದಲ್ಲಿ ತಗೊಳ್ತೀನಿ ಅಂತ ನಾನೇ ಹೇಳ್ತಿದ್ದೀನಿ ವ್ಲಾಗಲ್ಲಿ. ನೀವೇ ನೋಡ್ತೀರಾ ನಾನು ತಗೊಳ್ಬೇಕಾದ್ರೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಟ್ಟೆ ಅಂಗಡಿಗೆ ಬಂದ್ವಿ. ಇಲ್ಲಿ ಪಂಚೆ ಏನೋ ತಗೊಬೇಕಿತ್ತು. ಸೊ ಹಾಗಾಗಿ ಬಟ್ಟೆ ಅಂಗಡಿಗೆ ಬಂದ್ವಿ. ನೆಕ್ಸ್ಟ್ ಬ್ಯಾಂಗಲ್ ಅಂಗಡಿಗೆ ಮತ್ತು ಸ್ಟೋರಿಗೆ ಹೋದ್ವಿ. ಬ್ಯಾಂಗಲ್ ಅಲ್ಲಿ ಇನ್ನೂ ಬೇಕಿತ್ತು. ಸೊ ಮೆಹಂದಿ ಬ್ಯಾಂಗಲ್ ಎಲ್ಲ ತಗೊಂಡು ನೆಕ್ಸ್ಟ್ ಇಲ್ಲಿ ಪಾರ್ಲರಿಗೆ ಬಂದ್ವಿ ನಾವು. ಸೊ ಮಾತಾಡ್ಬಿಡೋಣ ಮೇಕಪ್ಗೆ ಅಂತ ಹೇಳಿ. ಆ್ಯಂಡ್ ಜ್ಯುವೆಲರಿ ಎಲ್ಲ ಬೇಕಿತ್ತಲ್ಲ, ಜುವೆಲ್ಸು. ಸೊ ಅಂದರೆ ಎಂಗೇಜ್ಮೆಂಟ್ ಹುಡುಗಿಗೆ ಜುವೆಲ್ಸ್ ಎಲ್ಲ ಬೇಕಿತ್ತು. ಮತ್ತು ಮೇಕಪ್ಗೆಲ್ಲ ಮಾತಾಡಬೇಕಿತ್ತು.
ಸೊ ಹಾಗಾಗಿ ಬಂದ್ವಿ ನಾವು. ಮಕ್ಕಳನ್ನೆಲ್ಲ ಇಟ್ಕೊಂಡು ಈ ಥರ ಸುತ್ತೋದು ತುಂಬಾ ಏನು ರಿಸ್ಕ್ ಅಂತ ಅನಿಸುತ್ತೆ. ಬಸ್ಸಲ್ಲೇ ಬಂದಿದ್ದಿದ್ದು ನಾವು. ಸೊ ಹಿಂಗೆ ಮೇಕಪ್ ಮಾಡೋರಿಗೆ ಅಂದರೆ ಹೇಳೋಣ ಅಂತ ಹೇಳಿ ಪಾರ್ಲರಿಗೆ ಬಂದ್ವಿ ಫೈನಲಿ. ನೋಡ್ತಿರ್ಬೋದು ಅಂದರೆ ಫಸ್ಟ್ ಟೈಮ್ ನಾನು ಗುಂಡ್ಲುಪೇಟೆಲಿ ಇದು ಪಾರ್ಲರಿಗೆ ಬರ್ತಿರೋದು. ಸೊ ನನಗೆ ಇದು ಗೊತ್ತಿರಲಿಲ್ಲ. ನಾನು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ನಾನು ಬಂದಿದ್ದು. ಸೊ ಬಂದುಬಿಟ್ಟು ಅವರು ಯಾರೋ ಕಸ್ಟಮರೆಲ್ಲ ಇದ್ದರು. ಸೊ ಅವರಿಗೆ ಫೇಸ್ ವಾಶ್ ಫೇಶಿಯಲ್ ಏನೋ ಮಾಡ್ತಿದ್ರು. ಸೊ ಓಕೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ತನಕ ಜುವೆಲ್ಸ್ ಎಲ್ಲ ನೋಡಿ ಯಾವುದು ಅಂತ ಹೇಳಿ ಕೊಟ್ಟರು. ಒಂದು 5-6 ಸೆಟ್ ಏನೋ ಇತ್ತು ಅಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ಹೇಳ್ಬೋದು. ಈ ಥರ ಎಲ್ಲ ಸೆಟ್ಟೆಲ್ಲ ತೋರಿಸಿದ್ರು, ನೋಡ್ತಿದ್ವಿ. ಆ್ಯಂಡ್ ಒಂದು 5-6 ಸೆಟ್ ತೋರಿಸಿದ್ರು. ಯಾವುದು ಸೆಲೆಕ್ಟ್ ಮಾಡಿ, ನಾನು ಕಸ್ಟಮರ್ದು ಮುಗಿಸ್ಬಿಡ್ತೀನಿ ಅಷ್ಟೋ ತನಕ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ನಾವು ತುಂಬಾ ನೋಡಿದ್ವಿ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಅಂದರೆ ನೆಕ್ಸ್ಟ್ ಇನ್ನೂ ಎಂಗೇಜ್ಮೆಂಟ್ ಪ್ರಿಪ್ರೇಷನ್, ಎಂಗೇಜ್ಮೆಂಟ್ ವ್ಲಾಗ್ ಎಲ್ಲ ಬರ್ತಿರುತ್ತೆ, ನೋಡಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದೊಂದು ಪುಟ್ಟ ಶಾಪಿಂಗ್ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.